पाप जाके गिरदे साची थे ना गिरदे गुरुगाप. ಸದ್ಗುರು ಕಬೀರ್ ಸಾಹೇಬ್ರ ವಾಕ್ಯ. ಈ ಪ್ರಪಂಚ ಎರಡು ವಸ್ತುವಿಂದ ಕೂಡಿದ್ದದ. ಪ್ರತಿಯೊಬ್ಬರಲ್ಲಿ ಎರಡು ಶಕ್ತಿ ಕೆಲಸ ಮಾಡ್ತಾವ ಮತ್ತು ಎಲ್ಲಾ ಸಾಮಗ್ರಿ ಸಹಿತ ಎರಡದ. ದಿವಸ ರಾತ್ರಿ, ಶುಭ ಅಶುಭ, ದುರ್ಗುಣ ಮತ್ತು ಸುಗುಣ, ಮತ್ತು ಸತ್ಯ ಮತ್ತು ಅಸತ್ಯ, ಮತ್ತೇನದಂದ್ರೆ ಪ್ರಪಂಚ ಮತ್ತು ತ್ಯಾಗ. ಈ ಪ್ರಕಾರ ಪ್ರತಿಯೊಂದೇನದಂದ್ರೆ ವಸ್ತು ಎರಡರಿಂದ ಕೂಡಿದ್ದ. ಅದಕ್ಕಾಗಿ ಇದಕ್ಕೇನಂತಾರಂದ್ರೆ ದುನಿಯಾ. ದುನಿಯಾ ಅಂದ್ರೆ ಎರಡರಿಂದ ಕೂಡಿದ್ದು. ಅಂದ್ರೆ ಈಗ ತಪಶ್ಚರ್ಯೆ ಮಾಡೋದು, ಜಪಾದಿಗಳು ಮಾಡ್ತಕ್ಕಂಥದ್ದು, ಯೋಗ ವೈರಾಗ್ಯ ಮತ್ತು ಅನೇಕ ವೇಷಧಾರಿ ಆಗೋದು, ಸಾಧುಗಳಾಗೋದು, ಅಥವಾ ಸ್ವರ್ಗ ವೈಕುಂಠ ವಗೈರೆ ಎಲ್ಲ ಅಪೇಕ್ಷೆ ಪಡೆಯೋದು, ಇದೆಲ್ಲ ಏನದಂದ್ರೆ ಒಂದು ಒಳಗೆ ಸಂಕಲ್ಪ ಇಟ್ಟುಕೊಂಡೇ ನಾವು ಮಾಡ್ತೇವು ಅಂತ ಸಿದ್ಧ. ಸತ್ಯದಲ್ಲಿ ಯಾವತ್ತೂ ಸಂಕಲ್ಪ ಇಲ್ಲ, ಯಾವುದೂ ಸಂಕಲ್ಪ ಇಲ್ಲ. ಅಲ್ಲಿ ಪುಣ್ಯ ಸಂಕಲ್ಪವೂ ಇಲ್ಲ, ಪಾಪ ಸಂಕಲ್ಪವೂ ಇಲ್ಲ. ತನ್ನಷ್ಟಕ್ಕೆ ತಾನೇ ಸ್ವಯಂಭೂ ಸಂಪೂರ್ಣ ಜಗದಾಧಾರವಾಗಿ ನಮ್ಮ ಶರೀರಕ್ಕೆ ಆಧಾರಭೂತವಾದಂತಹ ಸತ್ಯಶಕ್ತಿ ಯಾವತ್ತೂ ಅಮರವಾಗಿ ತನ್ನಷ್ಟಕ್ಕೆ ತಾನೇ ಇದ್ದಂಥದ್ದು. ಅಂಥ ಶಕ್ತಿಯಲ್ಲಿ ಕೂಡಿ ನಾವು ಜನನ ಮರಣ ರಹಿತರು ಆಗುವುದು ಅಥವಾ ಮುಕ್ತಿ ಅಂತ ಅದಕ್ಕೆ ಹೆಸರ. ಅಂಥ ಸತ್ಯಕ್ಕೆ ಕೂಡಬೇಕಾದ್ರೆ ಸತ್ಯದ ಸಮಾನ ಮತ್ತೆ ಇನ್ನೊಂದು ಯಾವುದು ತಪಶ್ಚರ್ಯ ಇಲ್ಲ. ತಪಶ್ಚರ್ಯ ಮಾಡಿ ನಾನು ಸತ್ಯಕ್ಕೆ ಕೂಡ್ತೀನಿ ಅನ್ನತಕ್ಕಂಥದ್ದೇನೂ ಇಲ್ಲ. ತನ್ನ ಹೃದಯದಲ್ಲಿ ಸತ್ಯ ಧಾರಣೆ ಮಾಡುವುದೇ ಒಂದು ತಪಶ್ಚರ್ಯ. ಅಸತ್ಯವೇ ಸುಳ್ಳ ಮತ್ತು ಜಗತ್ತೇ ಮತ್ತು ಪ್ರಪಂಚ ಎಲ್ಲ, ಸ್ವರ್ಗ ವೈಕುಂಠ ಇವೆಲ್ಲ ಏನದಂದ್ರೆ ಆ ಸತ್ಯದಲ್ಲೇ ಕಲ್ಪನಾದಿಂದ ಕೂಡಿದೆ. झूठ बराबर पाप. ಸತ್ಯದ ಸಮಾನದಲ್ಲಿ ತಪಶ್ಚರ್ಯ ಇಲ್ಲ ಮತ್ತು ಸುಳ್ಳಿನಂತ ಪಾಪ ಇಲ್ಲ. ಪ್ರತಿಯೊಬ್ಬರು ತಮ್ಮ ಹೃದಯ ಶೋಧನೆ ಮಾಡಿ ನೋಡಿದ್ರೆ ಸತ್ಯಕ್ಕೆ ಮತ್ತು ನಮ್ಮ ಹೃದಯಕ್ಕೆ ಎಷ್ಟು ದೂರದ ಅನ್ನೋದು ತಾನೇ ಗೊತ್ತಾಗ್ತದೆ. ಸುಳ್ಳಿನಷ್ಟು ಪಾಪ ಇಲ್ಲ, ಸತ್ಯದ ಸಮಾನ ಮಾತು ಇನ್ನೊಂದು ಯಾವುದು ತಪಶ್ಚರ್ಯ ಇಲ್ಲ. ಯಾವ ಹೃದಯದಲ್ಲಿ ಸತ್ಯ ವಾಸದೋ ಅಲ್ಲಿ ಗುರು ತನ್ನಷ್ಟು ತಾನೇ ಅದಾನೆ, ಮತ್ತು ಆತನಿಗೆ ಕರೆಯೋದು ಸಹಿತ ಜರೂರತ್ ಇಲ್ಲ. ಜೈ सच बराबर तब नहीं, झूठ बराबर पाप जाके गिरदे सच गे ना गिरदे गुलाब. साई से साचार सच सुनाए, भावे लंबे किस रख भावे घोट मुंडाई. ಇನ್ನು ಅಂಥ ಸತ್ಯಕ್ಕೆ ನಮ್ಮ ಹೃದಯದಲ್ಲಿ ನಾವು ಪ್ರತ್ಯಕ್ಷವಾಗಿ ನೋಡಿ ಅಥವಾ ಸತ್ಯದಲ್ಲಿ ಕೂಡಬೇಕಾದ್ರೆ ನಮ್ಮ ಹೃದಯವು ಸತ್ಯ ಬೇಕಾಗ್ತದೆ. ನಾವು ಸುಳ್ಳು ಕಟ್ಟಿಕೊಂಡು ಸತ್ಯಕ್ಕೆ ಹುಡುಕ್ತೇವಂದ್ರೆ ಇದು ನಿರರ್ಥಕ ನಮ್ಮದು ಪ್ರಯತ್ನ ಆಗ್ತದೆ, ಅದರ ಫಲ ಏನು ಸಿಗಲಾರ್ದು. ಆ ಪರಮಾತ್ಮ ಸತ್ಯದಾನಂದ್ರೆ ನಮ್ಮ ಹೃದಯವು ಸತ್ಯ ಬೇಕಾಗ್ತದ. ಈಗ ಯಾರಾದ್ರೂ ನಮ್ಮ ಮನೆಯಲ್ಲಿ ದೊಡ್ಡವರು ಏನದಂದ್ರೆ ಬರುವುದಕ್ಕೆ ಆಮಂತ್ರಣ ನಾವು ಅವ್ರಿಗೆ ಕೊಟ್ಟಿದ್ದಾದ್ರೆ ಸುಮ್ಮನಿರು. ಆಮಂತ್ರಣ ಕೊಟ್ಟಿದ್ದಾದ್ರೆ ನಮ್ಮಲ್ಲಿ ಏನು ಅವರಿಗೆ ಯೋಗ್ಯತಾ ಅನುಸಾರ ಸಾಮಾನು ಇದ್ದಿದ್ದಿಲ್ಲ ಅಂದ್ರೆ ನಾವು ನೆರೆ ಹೊರೆ ಅವರಲ್ಲಿದ್ದು ಇವರಲ್ಲಿದ್ದು ಸಾಮಾನುಗಳು ಕೂಡಿಸ್ಕೊಂಡು ತಂದು ಅವರಿಗೇನದಂದ್ರೆ ಪ್ರಸನ್ನ ಆಗುವಂಗೆ ನಾವು ಮಾಡ್ತೇವೆ. ಅದರಂತೆ ನಮ್ಮ ಹೃದಯದಲ್ಲಿ ಎಲ್ಲ ದೊಡ್ಡವರಿಗಿಂತಲೂ ದೊಡ್ಡವನಾದಂಥವನು
ಮತ್ತು ಯಾವತ್ತೂ ಅಮರವಾದಂಥವನು, ಜನ ಮರಣದಲ್ಲಿ ಬರಲಾರ್ದಂಥವನು, ತಾನೇ ಸ್ವಯಂಭೂವಾದಂಥವನು, ಅವನಿಂದೇ ಸರ್ವ ಸೃಷ್ಟಿ ಉತ್ಪತ್ತಿ ಆದಂತಹದ್ದು. ಅಂತಹ ಸತ್ಪುರುಷನಿಗೆ ನಮ್ಮ ಹೃದಯದಲ್ಲಿ ಕರೆಯಬೇಕಾದರೆ ನಾವು ಸುಳ್ಳು ಇಟ್ಟುಕೊಂಡು ಕರೆದ್ರೆ ಆತನು ಬರಲಾರ. ಈಗ ನಾವು ಒಂದು ನಾಯಿಗೆ ನಮ್ಮ ಮನಸ್ಸಿನಲ್ಲಿ ಹೊಡೆಯೋದು ಇಟ್ಟುಕೊಂಡು ಅದಕ್ಕೆ ಬೇಕಾದಷ್ಟು ಪ್ರೇಮದಿಂದ ಕರೆದರೂ ಸಹಿತನು ನಮ್ಮ ಹತ್ರ ಬರೋದಿಲ್ಲ. ನಮ್ಮ ಭಾವನಾ ನಾಯಿಗೆ ತಿಳಿತದಂದ್ರೆ ಪರಮಾತ್ಮನಿಗೆ ತಿಳಿಯೋದಿಲ್ಲ. ಹೇಗ? ಅದಕ್ಕೇನಂತಾರೆ ಅವರು, साई से साचा रखो साई सच सुहाई. ಆ ಪರಮಾತ್ಮನಿಗೆ ಸತ್ಯ ಪ್ರಿಯವಾದದ್ದು. ಯಾಕಂದ್ರೆ ಆತನ ಸತ್ಯದಾನ. भावे लंबे कैसे रख भावे कोटुंडाई. ಬೇಕಾದ್ರೆ ನೀನು ಜಡಿಗಳು ಬೆಳೆಸು, ಇಲ್ಲದಿದ್ರೆ ಎಲ್ಲ ಸಫಂ ಸಫ ಬೋಳಿಸಿ ತಾಂಬರು ಕೊಡ ಮಾಡು. ಆ ತಲೆ ಬೋಳಿಸೋದ್ರಿಂದ ಬೆಳೆಸೋದ್ರದಿಂದ ಪರಮಾತ್ಮ ಎಂದು ಸಿಗುವುದಿಲ್ಲ. ಕೂದಲಿಗೆ ಪರಮಾತ್ಮ ಸಿಗಬೇಕಾದ್ರೆ ಕರಡಿಗೆ ಮೊದಲು ಸಿಗಬೇಕಾಗಿತ್ತು. ಕೂದಲು ಎಷ್ಟು ಬೆಳೆಸ್ಕೊಂಡ್ರೆ ಏನದ, ಆ ಬೋಳಿಸ್ಕೊಂಡ್ರೆ ಏನದ, ಇವೆಲ್ಲ ಹೊರಗಿನ ಶರೀರ ಕ್ರಿಯೆ ಆದ ಹೊರತಾಗಿ ಎಲ್ಲಿವರೆಗೂ ನಮ್ಮ ಹೃದಯದಲ್ಲಿ ಸತ್ಯ ಇಲ್ಲವೋ ಅಲ್ಲಿವರೆಗೂ ಪರಮಾತ್ಮನಿಗೆ ಅದು ಒಪ್ಪಿಗಾಗುವುದಿಲ್ಲ. ಇದೇ ನಿತ್ಯಾನೆ ಮಗಳೇಕೆ ಮತ್ತೆ ಪೂಜೆಗಳೇಕೆ ನೆತ್ತಿ ಬೋಳೇಕೆ ಜಡೆಯೇಕೆ. ನಿತ್ಯಾನೆ ಮಗಳೇಕೆ ಮತ್ತೆ ಪೂಜೆಗಳೇಕೆ ನೆತ್ತಿ ಬೋಳೇಕೆ ಜಡೆಯೇಕೆ. ನೆತ್ತಿ ಬೋಳೇಕೆ ಜಡೆಯೇಕೆ ಅರಿದು ನೆರೆ ಸತ್ಯ ಉಳ್ಳರಿಗೆ ಸರ್ವಜ್ಞ. ಸರ್ವಜ್ಞ ಋಷಿಗಳು ಏನು ಹೇಳ್ತಾರೆ, ನಾವು ದಿನಾಲು ಜಾತಿ ನೇಮದ ಪ್ರಕಾರ ನಮ್ಮ ಧರ್ಮ ಇಂಥದ್ದು. ನಾವು ಶಿವ ಉಪಾಸಕರು, ಕೆಲವರು ವಿಷ್ಣು ಉಪಾಸಕರು, ಕೆಲವರು ವೈಷ್ಣವರು, ಕೆಲವರು ಏನದಂದ್ರೆ ಬ್ರಹ್ಮ ಉಪಾಸಕರು. ತಮ್ಮ ತಮ್ಮ ನೇಮಾದಿಗಳು ಮಾಡಿ ಅದನ್ನು ಒಂದೇನದಂದ್ರೆ ಪರಮಾತ್ಮನಿಗೆ ಒಲಿಸ್ತಕ್ಕಂತಹ ಮಾರ್ಗ ಅಂತ ಹೇಳಿ ನಮ್ಮ ತಂದೆ ತಾಯಿ ಆದಿಗಳನ್ನು ಹಿಡ್ಕೊಂಡು ಬಂದಾರೆ. ಪರಂಪರಾ ನಮ್ಮ ಜಾತಿಯಿಂದನೂ ಬಂದದ. ನಾವಾದ್ರೂ ಅದೇ ಹಿಡ್ಕೊಂಡು ಅದೇ ಅಭಿಮಾನದಲ್ಲಿದ್ದೆವು. ಅದಕ್ಕೇನಂತಾರೆ, ನಿತ್ಯ ನೇಮಗಳು ಯಾತಕ್ಕೆ ಬೇಕು ಇವು ಪೂಜಾ ಪಾಠ. ಕೈಯಾಗ ಲಿಂಗಪ್ಪ ಹಿಡ್ಕೊಂಡೆವು, ಅದಕ್ಕೆ ನೋಡ್ಕೋತನು ಕೂತೇವು. ಮನಸ್ಸು ಹತ್ತು ದಿಕ್ಕಿನಲ್ಲಿ ಓಡಾಡ್ತಂದ್ರೆ ಆ ಲಿಂಗಪ್ಪ ಏನ್ ಮಾಡ್ಯಾನ, ಕಡೆಗೆ ಆ ಲಿಂಗಪ್ಪ ತೆಗೆದು ನುಂಗಪ್ಪನಾಗದು. ಇದೇ ಲಿಂಗ ಪೂಜಾ. ಲಿಂಗ ಪೂಜೆ ಹೋಗಿ ನುಂಗು ಪೂಜೆ ಆಯ್ತದ. ಇದ್ರ ಹೆಸರೇ ಅಲ್ಲ ಅವ್ರು. ನಿತ್ಯಾನೆ ಮಗಳೇಕೆ ಮತ್ತೆ ಪೂಜೆಗಳೇಕೆ ನೆತ್ತಿ ಬೋಳೇಕೆ ಜಡೆಯೇಕೆ. ಮತ್ತೇನದಂದ್ರೆ ತಲೆ ಬೋಳಿಸೋದರೆ ಯಾಕ, ಜಡಿಗಳು ಬೆಳೆಸೋದರೆ ಯಾಕ, ಇವೆಲ್ಲ ಮ್ಯಾಗಿನ ಕಾರ್ಯವೇ ಆದವು. ಹರಿದು ನೆರೆ ಸತ್ಯ ಉಳ್ಳರಿಗೆ ಸರ್ವಜ್ಞ. ಯಾವ ಪುರುಷರಿಗೆ ಏನದಂದ್ರೆ ಸತ್ಯ ಜ್ಞಾನ ಆಗ್ಯದು, ಅವ್ರಿಗೇನೋ ಸರ್ವಸ್ವ ಅವರಲ್ಲೇ ಅದ. ಇವು ಹೊರಗಿನ ಕ್ರಿಯೆ ಮಾಡುವುದರಿಂದ ಏನಾಗ್ತದೆ. साचे श्राप न लगई साचे काल न खाए. साचे को साचा मिले साई साचे मागी समाई. ಸತ್ಯವಾನ ಪುರುಷರಿಗೆ ಎಂದೂ ಶ್ರಾಪ ತಗುಲುವುದಿಲ್ಲ. ಸತ್ಯವಾನ ಪುರುಷನಿಗೆ ಎಂದೂ ಕಾಲ ಏನೂ ಮಾಡುವುದಿಲ್ಲ. ಸಾಚೆಕ್ಕೂ ಸಾಚೆ ಮೇಲೆ ಸತ್ಯದಲ್ಲಿ ಕೂಡಿ ಸತ್ಯ ರೂಪ ಆದಂತಹ ಪುರುಷರಿಗೆ ಹೊರಗಿನ ಶ್ರಾಪಗಳು ಏನ್ ಮಾಡ್ಯಾವ. ಒಂದೊಂದು ಜಗಳ ಆಡುವ ವೇಳೆಯಲ್ಲಿ ನಿಂದು ಹೀಗಾಗಿತ್ತು ಹಾಗಾಗಿತ್ತು ಅಂತೇಳಿ ಕೈ ಬೋರ್ಡೊಳಗೆ ಸಹಿತ ಮುರ್ಕೊಂಡು ಬಿಡ್ತಾವ. ಇವ್ರ ಬರಳೇನು ಮುರಿದು ಹೋಗ್ತಾವ. ಹೊರತಾಗಿ ಅಲ್ಲಿ ಸತ್ಯ ಇತ್ತಂದ್ರ ಈ ಬರುಗಳು ಮುರ್ಕೊಂಡ್ರೆ ಏನು, ತೆಲಿ ಬಡ್ಕೊಂಡ್ರೆ ಏನು. ಶ್ರಾಪ ಯಾರಿಗೆ ಹತ್ತದ? ಯಾಕಂದ್ರೆ ಸತ್ಯಕ್ಕೆ ಶ್ರಾಪವೇ ಇಲ್ಲ, ಸತ್ಯಕ್ಕೆ ಕಾಲನ ಭಯವೇ ಇಲ್ಲ. ಅಂದ ಬಳಿಕ ಇವ್ರು ಬೈದದ್ದೇನು ಏನ್ರಿ ಅನ್ಕೊಂಡ್ರೆ ಏನು ಏನಾಗ್ಬೋದದು. साचे साचे सौदा कीजिए अपने जीव में जान.
ಅಂಥ ಸತ್ಯದ ವ್ಯಾಪಾರ ನೀನು ಮಾಡು. ಮೊದಲು ನಿನ್ನ ಹೃದಯದಲ್ಲಿ ಅದು ತಿಳ್ಕೊ, ಸತ್ಯ ಅಂದ್ರೆ ಏನು. ಕೌರವರು ಪಾಂಡವರು ಯುದ್ಧದಲ್ಲಿ ರಾಜ ಧರ್ಮನು ಎಂದೂ ಹುಟ್ಟುದಿಡಿದು ಸುಳ್ಳಾಡಿದ್ದಿಲ್ಲ. ಅಶ್ವತ್ಥಾಮನ ಮರಣ ವಾರ್ತೆ ಕೇಳಿದ್ರೆ ದ್ರೋಣಾಚಾರ್ಯ ಸಾಯಬೇಕು ಅನ್ನತಕ್ಕಂಥದ್ದು ನೇಮಿತ್ತು. ದ್ರೋಣಾಚಾರ್ಯ ಏನದಂದ್ರೆ ಪಾಂಡವರ ಸೇನಾ ಎಲ್ಲ ಏನದ ನಾಶ ಮಾಡ್ಕೋತ ಬರುವ ಕಾಲದಲ್ಲಿ ಇನ್ನು ಅಶ್ವತ್ಥಾಮ ಸತ್ತೇ ಇಲ್ಲ. ಮತ್ತು ಆತನ ಸತ್ತಿದ್ದ ಸುದ್ದಿ ಕೇಳಿದ್ರೆ ದ್ರೋಣಾಚಾರ್ಯಗೆ ಮರಣ ಇತ್ತು. ಅಶ್ವತ್ಥಾಮ ದ್ರೋಣಾಚಾರ್ಯನ ಮಗ. ಆ ವೇಳೆಯಲ್ಲಿ ಶ್ರೀಕೃಷ್ಣ ಏನ್ ಮಾಡ್ದ, ಪಾಂಡವರ ಸೇನಾದಲ್ಲಿ ಒಂದು ಅಶ್ವತ್ಥಾಮ ಅಂತ ಒಂದು ಆನೆ ಇತ್ತು, ಅದ್ರ ಹೆಸರು. ಭೀಮನಿಗೇನು ಹೇಳ್ದ, ಈ ಆನೆ ಹೊಡಿ. ಭೀಮನ್ ಯಾಕಾಗಲ್ದು ಅಂತ ಹೇಳಿ ಆ ಆನೆಗೆ ಹೊಡೆದ ನಂತರ ಪಾಂಡವರ ಸೇನಾದಲ್ಲಿ ಏನು ಗಲಾಟೆ ಎಬ್ಸಿಬಿಟ್ರು, ಅಶ್ವತ್ಥಾಮ ಸತ್ತ ಅಂತೇಳಿ ವರ್ಣನೆ ಮಾಡ್ತಾರೆ, ಕೂಗ್ಬಿಟ್ರು. ಅವಾಗ ದ್ರೋಣಾಚಾರ್ಯಕ್ಕೆ ಶಂಕ ಉತ್ಪತ್ತಿ ಆಯ್ತು. ಅಶ್ವತ್ಥಾಮ ಸತ್ತದ ವರ್ತಮಾನ ಕೇಳಿದ್ರೆ ನನಗೆ ಸಾಯಬೇಕಾಗ್ತದೆ, ಇದು ಸತ್ಯವೋ ನಿಜವೋ ಸುಳ್ಳವೋ. ಇನ್ನು ಪಾಂಡವರಿಗೆ ಕೇಳಿದ್ರೆ ಯಾರು ಹೇಳೋರು? ಎಲ್ಲರೂ ಏನದಂದ್ರೆ ಪಾಂಡವರು ಶತ್ರುಗಳಾಗಿ ಎದುರು ನಿಂತಾರೆ. ಇವರಿಗೆ ಕೇಳಿದ್ರೆ ಇವ್ರು ಯಾಕೆ ಹೇಳ್ಯಾರು? ರಾಜ ಧರ್ಮನ ಮಾತ್ರ ಎಂದು ಸುಳ್ಳು ಹೇಳಾರ ಅಂತ ಹೇಳಿ ರಾಜ ಧರ್ಮ ಕೇಳದ. ಏನ್ ಧರ್ಮರಾಜ್, ಅಶ್ವತ್ಥಾಮ ಸತ್ತ ಅಂತ ಹೇಳಿ ನಿಮ್ಮ ಸೇನಾದಲ್ಲಿ ಗಲಾಟೆ ಎದ್ದದ, ಅಶ್ವತ್ಥಾಮ ಯಾರು ಅಂತ ಕೇಳ. ಆವಾಗ ಆತನು ಸತ್ಯವಾಗೇ ಹೇಳವನು ರಾಜ ಧರ್ಮನು. ಅಷ್ಟರಲ್ಲಿ ಶ್ರೀಕೃಷ್ಣ ಬಂದು ಅವನು ಬಾಯಿ ಮುಚ್ಚಿಬಿಟ್ಟ ಕೈದಿಂದ, ಹೇಳ್ಬೇಡ, ಇಲ್ಲ ನನ್ನೆಂದು ಸುಳ್ಳು ಹೇಳೋದಾಗದಿಲ್ಲ. ಅಷ್ಟು ರಾಜ್ಯ ನಷ್ಟ ಆದ್ರೇನು, ನಾವು ಸೋತರೇನು ಸತ್ತರೇನು, ನಾನು ಸುಳ್ಳು ಹೇಳುವುದಿಲ್ಲ. ಇಷ್ಟೇ ಹೇಳು. ಏನು? ಅಶ್ವತ್ಥಾಮ ಸತ್ತ, ನರೋವಾ ಕುಂಜರು ಅಂತ ಇಷ್ಟೇ ಅನು. ಅಂದ್ರೆ ನಾನು ಪ್ರತ್ಯಕ್ಷ ನೋಡ್ತೀನಿ ಆನೆಗೆ, ನರ ಅಂತ ಹೇಗಲ್ಲಿ ಇಲ್ಲ, ಇದಿಷ್ಟ ಅಂದ್ರೆ ನಿನಗೇನು ದೋಷ ಇಲ್ಲ, ಇದಿಷ್ಟೇ ಅನು. ಇಲ್ಲದಿದ್ರೆ ನಾವು ಇಷ್ಟು ದಿವಸ ಮಾಡಿದ್ದ ಕಾರ್ಯ ಎಲ್ಲ ಸುಳ್ಳಾಗ್ತದೆ. ದ್ರೋಣಾಚಾರ್ಯ ಒಬ್ಬನೇ ಏನದನ್ನು ಎಲ್ಲರಿಗೂ ನಾಶ ಮಾಡಿಬಿಡ್ತಾನೆ. ಆವಾಗ ಅಶ್ವತ್ಥಾಮ ಸತ್ತ, ನರೋ ಅಂತೇಳಿ ಇಷ್ಟು ಅಂದ ಕಾಲದಲ್ಲಿ ಕುಂಜರ ಅನ್ನೋ ಶಬ್ದದಲ್ಲಿ ಇವನು ಶಂಕು ಊದಿಬಿಟ್ಟದ್ದು ಗಟ್ಟಿಯಾಗಿ ಶ್ರೀಕೃಷ್ಣ. ಆ ಧ್ವನಿ ಅವನಿಗೆ ಕೇಳಲಿಲ್ಲ, ಆನಿ ಅನ್ನೋದು. ನರು ಅಂದ್ರೆ ನನ್ನ ಮಗನು ಒಬ್ಬನೇ. ಅಂದ್ರೆ ಒಂದು ಸುಳ್ಳಾಡಿದ್ದಕ್ಕೆ ಇನ್ನು ದ್ವಾಪಾರ ಯುಗ ಸಮಾಪ್ತ ಆಯ್ತು. ಶ್ರೀಕೃಷ್ಣ ಏನದಂದ್ರೆ ಯುಗ ಸಮಾಪ್ತ ಆಯ್ತು, ಇನ್ನು ಕಲಿಯುಗ ಬರ್ತದ, ನಾವೆಲ್ಲರೂ ಇನ್ನು ಹೋಗ್ಬೇಕಾಗ್ತದ, ನಡೀರಿ ಅಂತ ಹೇಳಿ ಆತನ ಕಾಲಿಗೆ ಏನದಂದ್ರೆ ಒಬ್ಬ ಬ್ಯಾಟಿಗಾರನ ಬಾಣ ಹೊಡೆದು ಶ್ರೀಕೃಷ್ಣ ಸತ್ವಾದ. 5 ಮಂದಿ ಪಾಂಡವರು ಮತ್ತು ದ್ರೌಪದಿ ಕೂಡಿ ಹಿಮಾಲಯದಲ್ಲಿ ಹೋದರು. ಮೊದಲೇನದಂದ್ರೆ ದ್ರೌಪದಿ ಬಿದ್ದಳು, ಸತ್ತಳು. ಅವಾಗ ಯಾಕೆ ಸತ್ತಳು, ಇವಳಲ್ಲಿ ಒಂದೇನೋ ದೋಷಿತ್ತು, ಸತ್ತಳು ಅಂತ ಹೇಳಿ ರಾಜ ಧರ್ಮನು ಎಲ್ಲರಿಗೆ ಸಮಾಧಾನ ಹೇಳ್ಕೋತ ಹೋದ. ನಕುಳು ಯಾಕೆ ಸತ್ತ, ಇವನಲ್ಲಿ ಒಂದು ದೋಷಿತ್ತು, ಮುಂದೆ 6 ತಿಂಗಳು ಆಗ್ತಕ್ಕಂಥದ್ದು ವರ್ತಮಾನೀಯತಿನ ಗೊತ್ತಿದ್ರು ಏನು ಹೇಳ್ತಿದ್ದಿಲ್ಲ, ಅದಕ್ಕೆ ಸತ್ತ. ಸಹದೇವ ಯಾಕೆ ಸತ್ತ, ವಾಯು ಯೋಗದಿಂದ ಕುದುರೆ ಓಡಿಸ್ಲಿಕ್ಕೆ ಇವನಿಗೆ ಬರ್ತಿತ್ತು, ಖೇಚರಿ ಮಾರ್ಗದಿಂದ, ಅದು ಏನು ಆ ಗುಣ ಮುಚ್ಕೊಂಡು ಇಟ್ಟ, ಅದಕ್ಕೆ ಸತ್ತ ನಡಿ. ಅಲ್ಲಿಂದ ಅರ್ಜುನ ಸತ್ತ ನಂತರ ಅವಾಗ ಭೀಮನಿ ಕೇಳ್ತಾನೆ, ಈತನ ಯಾಕೆ ಸತ್ತ, ಇಂಥ ಸೂರ ಪುರುಷನು 18 ಗಂಟೆಯಲ್ಲಿ ಯುದ್ಧ ಆಗ್ತಕ್ಕಂಥದ್ದು 18 ದಿವಸ ಹಿಡಿಸದ, ಅದಕ್ಕಾಗಿ ಸತ್ತ ನಡಿ. ಮುಂದೆ ಭೀಮ್ ಸತ್ತ ನಂತರ ಆ ಭೀಮನ ಶರೀರ ಏನು ಚಿಕ್ಕದಿದ್ದಿದ್ದಿಲ್ಲ, ಎಲ್ಲ ಹಿಂದಿಕ್ಕಿಂದ ಮೋಹ ಎಲ್ಲ ಉತ್ಪತ್ತಿ ಆಯ್ತು. ಆ ಸಮಾಗಮದ ಮೋಹ ಆ ಭೀಮನ ಹೆಣ ಹೊತ್ಕೊಂಡು ನಡೆದ ಇದು ರಾಜಧರ್ಮನು. ಆ ಯಮಧರ್ಮನು ಬಂದು, ಏನಪ್ಪ ನೀನ್ ಎಲ್ಲಾ ಮೋಹ ತ್ಯಜಿಸಿದಂಥವನು,
ಮತ್ತು ಧರ್ಮರಾಜನಂತ ಹೇಳಿ ನೀನು ಹೆಸರಿಟ್ಟುಕೊಂಡವನು ಈ ಸತ್ಯದ ಹೆಣಕ್ಕೆ ಎಲ್ಲಿ ಹೊತ್ಕೊಂಡು ಹೋಗ್ತಿ? ಇಷ್ಟು ನಿನಗೆ ಇನ್ನೂವರೆಗೂ ಜ್ಞಾನ ಆಗಿಲ್ಲ. ಯಾಕ? ನಶ್ವರವಾದಂತಹ ಶರೀರ ಯಾರ್ದಾದ್ರೂ ಒಂದ್ ದಿವಸ ಸಾಯೋದು, ಮತ್ತೆ ಅದಕ್ಕೆಲ್ಲಿ ಹೊತ್ಕೊಂಡು ನಡೀತೇವೆ. ಅಲ್ಲೇ ಅದಕ್ಕೆ ಬಿಸಾಟದ. ಅದೇ ಧರ್ಮನೇ ನಾಯ. ಅದು ನಾಯಾಗಿ ಆತನ ಬೆನ್ನತ್ತದ. ಈಗ ಮೊದಲೇನದಂದ್ರೆ, ನೀನು ಒಂದು ಸುಳ್ಳು ಆಡಿದ್ದಕ್ಕೆ ನಿನಗೆ ಯಮಲೋಕ ತೋರಿಸ್ಬೇಕಾಗ್ತದ. ಲಳೆಯಲ್ಲಿ ಒಂದೇ ಸುಳ್ಳು ಆಡಿತದ. ಒಂದು ಸುಳ್ಳು ಆಡಿದಕ್ಕೆ ನಿನಗೆ ಯಮಲೋಕ ತೋರಿಸ್ಬೇಕಾಗ್ತದ. ಮತ್ತೆ ನೀನೇನದಂದ್ರೆ ಸ್ವರ್ಗಕ್ಕೆ ಹೋಗ್ತೆ ಅಥವಾ ಏನದಂದ್ರೆ ಯಮಲೋಕಕ್ಕೆ ಹೋಗ್ತೆ. ಇಲ್ದ್ರೆ ಈ ನಾಯಿಗೆ ಬಿಟ್ಟು ಬಿಡು ಅಂದ್ರೆ ನಿನಗೆ ಸ್ವರ್ಗಕ್ಕೆ ಹೋಯ್ತೀನಿ. ಯಾವ ನಾಯಿ ನನ್ನ ಮೇಲೆ ಆಧಾರ ಪಟ್ಕೊಂಡು ನನ್ನಿಂದ ಬೆನ್ನತ್ತೆ ಬರ್ತದಂದ್ರೆ ನನಗೆ ನರಕವೇ ಸುಖ. ನನಗೆ ನರಕಕ್ಕೆ ಒಯ್ದು ಹಾಕು, ಇದಕ್ಕೆ ಮಾತ್ರ ನಾನು ಬಿಡೋದಿಲ್ಲ. ತಾನೇ ನಾಯಿ ಆಗಿದ್ದೆ ರಾಜ ಯಮಧರ್ಮ. ಅಲ್ಲಿ ಒಯ್ದು ನರಕ ತೋರಿಸದ. ಯಾಕೆ? ಒಂದು ಏನದಂದ್ರೆ ಸುಳ್ಳಾಡಿದ್ರದಿಂದ ನರಕ ತೋರಿಸಿ ಒಂದು ಕಿರುಬಳ ಕಡ್ದು ಬಿತ್ತು. ಬಾಕಿ ಏನದಂದ್ರೆ ರಾಜ ಧರ್ಮನ ಒಬ್ಬ ಏನದಂದ್ರೆ ಸ್ವರ್ಗಕ್ಕೆ ಹೋದ. ಅಂದ್ರೆ ಈಗ ಆ ವಿಚಾರದಿಂದ ನಮ್ಮ ಹೃದಯ ನಾವು ಶೋಧನೆ ಮಾಡಿದ್ರೆ ನಮ್ಮ ಕಿರುಬಳ ಕಡ್ದಿತ್ತ, ಕಿರುಬಳಿಗೆ ಒಂದು ಚೇಳು ಕೈತದ. ಎಷ್ಟು ಸುಳ್ಳ! ಇಂಥ ಸುಳ್ಳು ಇಟ್ಟುಕೊಂಡು ನಾವು ದೇವರಿಗೆ ಹುಡುಕಬೇಕಂದ್ರೆ ಅದು ಯಾಕೆ ಸಿಕ್ಕಿತ್ತು? ಇಷ್ಟು ನಿಯಮದಲ್ಲಿ, ಇಷ್ಟು ಕಷ್ಟದಲ್ಲಿ ಆದ್ರೂ ಸಹಿತನೂ ರಾಜಧರ್ಮನ ಸುಳ್ಳಾಡ್ಲಿಲ್ಲ. ಅದನ್ನು ಕೃಷ್ಣನ ಒತ್ತಾಯದಿಂದ ಒಂದು ಅನ್ಬೇಕಾಯ್ತು. ಅಂದ್ರೆ ಆತನಿಗೆ ಏನದಂದ್ರೆ ನರಕದ ದರ್ಶನರೇ ಆಯ್ತು. ಒಂದು ಸುಳ್ಳಾಡಿದಕ್ಕೆ ನರಕದ ದರ್ಶನ ಆಯ್ತು. ಸೀದಾ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಬರಲಿಲ್ಲ. ಇನ್ನು ನಾವೇನದ ಬರೀ ಸುಳ್ಳು ಪೂಜೆ ಮಾಡಿಕೊಂಡು ಬರೀ ಹೊಟ್ಟೆಗೆಲ್ಲ ಅಷ್ಟು ಎಲ್ಲ ಸುಳ್ಳೆ ತುಂಬ್ಯದ. ನಾವು ಊಟ ಮಾಡುವುದು ಸುಳ್ಳ, ದ್ರವ್ಯ ಗಳಿಸುವುದು ಸುಳ್ಳ, ಖರ್ಚು ಮಾಡುವುದು ಸುಳ್ಳ, ಕೂಸಿ ಇಡುವುದು ಸುಳ್ಳ. ಇದಷ್ಟು ಎಲ್ಲ ಸುಳ್ಳು ತುಂಬಿಕೊಂಡು ನಾವು ಪರಮಾರ್ಥ ಮತ್ತು ಮುಕ್ತಿ ಹೊಂದುತ್ತೇವೆ ಅಂದ್ರೆ ಹೇಗೆ ಸಾಧ್ಯವಾದಿತ್ತು? ಕೇವಲ ಸತ್ಯವಾಗಬೇಕು, ಹೃದಯ ಒಳ ಹೊರಗೆ ಒಂದೇ ಆಗಬೇಕು. ಆ ವೇಳೆಯಲ್ಲಿ ಪರಮಾತ್ಮ ಕೃಪಾ ಆಗ್ತದೆ. ಹೊರತಾಗಿ ಇದೇನು ಪರಮಾತ್ಮ ಸಾಧಾರಣ ಮಾತಲ್ಲ. ಯಾವುದೇ ಇದೊಂದು ಕಥೆ ಪುರಾಣ ಅಲ್ಲ, ಹಿಂದಕ್ಕಿಂದ ಏನಾದ್ರೂ ಹಿಸ್ಟ್ರಿಗಳಲ್ಲ. ಇದು ತನ್ನ ಹೃದಯ ಸಾಕ್ಷಿ ಆಗಬೇಕು. ಜೈ. ಈ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಸಿ, ಶಕ್ತಿ ಚತುರತೆಯುಡುಗಿ ನೀನು ಸೋತಂದು. ಯುಕ್ತಿ ರೂಪವಾದಂತಹ ಸಾಮ್ರಾಜ್ಯದಲ್ಲಿ ಭಕ್ತಿ ಒಂದು ಬಡ ಪ್ರಾಣಿ. ಚತುರ್ಥ ಪ್ರಧಾನತ ಆಗಿ ಭಕ್ತಿನೂ ಏನದಂದ್ರೆ ಚತುರ್ಥದಲ್ಲಿ ಕೂಡಿಸಿ ಬಿಡುವುದು. ಒಳ್ಳೆ ಚಾತುರ್ಯದಿಂದ ಭಕ್ತಿ ಮಾತುಗಳಾಡ್ದ, ಇವನು ಭಕ್ತನೇ ಅನಿಸ್ಕೊಂಡ. ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಸಿ, ಶಕ್ತಿ ಚತುರತೆಯುಡುಗಿ ನೀನು ಸೋತಂದು. ಪುತ್ರಮನಾದರೆ ಮನದಿ ದೈವವನು ಪಿಡಿದೇನು, ಭಕ್ತಿ ರಕ್ತದ ಪರಿಗೆ ಮಂಕು. ಹೀಗೆ ಮ್ಯಾಲೆ ಏನದಂದ್ರೆ ಯಾವುದೇ ಒಂದು ಬುದ್ಧಿ ಚಾತುರ್ಯದಿಂದ ನೀನು ಭಕ್ತಿ ಸ್ವೀಕಾರ ಮಾಡಿದ್ರೆ ನಿನಗೇನು ಸಿಗ್ತಕ್ಕಂಥದ್ದು? ನೀನು ಮೊದಲೇ ನಿನ್ನ ಶಿರಸ ಅರ್ಪಿತ ಮಾಡು. ನಾನು ಈ ದಿವಸ ಜಗತ್ತದಿಂದ ನಾನು ಸತ್ತೀನಿ ಅನ್ನತಕ್ಕಂಥ ಭಾವನೆಯಲ್ಲಿ ಇರಲಿ. ಆ ವೇಳೆಯಲ್ಲಿ ಭಕ್ತಿ ಆಗ್ತದೆ. ಹೊರತಾಗಿ ಇದು ಭಕ್ತಿ ಸಾಧಾರಣ ಮಾತಲ್ಲ. ಜೈ. ನರಕ ತಪ್ಪಿತು ಧರ್ಮ ಜಂಗೆ ದಿಡಗಾದೋಡೆ, ನರಕ ದರ್ಶನ ತಪ್ಪದಾಯಿಸಲ್ಲ. ನರಕೇನು ತಪ್ತು, ಪರಂತು ಒಮ್ಮೆ ಸುಳ್ಳಾಡಿದ್ರಿಂದ ನರಕದ ದರ್ಶನ ತಪ್ಪಲಿಲ್ಲ. ದುರಿತ ತರುವಾರು ನೆಟ್ಟುದ ನಿನಗೆ ಉಂಟು ಪಾಲ, ಸ್ಥಿರ ಋಣದ ಲೆಕ್ಕವಾದು ಮಂಕು. ಮತ್ತೇನದಂದ್ರೆ ಅಲ್ಲಿ ನೀನ್ ಏನೇನು ದುರಿತ ಕರ್ಮಗಳು ಮಾಡಿದೆವು ಅದ್ರ ಫಲ ನಿನಗೇನದಂದ್ರೆ ಊಟ ಮಾಡೇಬೇಕಾಗ್ತದೆ. ಇದು ಮೊದಲು ಹಿಡಿದು ಬಂದದ್ದು ಋಣ ಅದ. ಆ ಋಣ ತೀರಿಸಲಾರದೆ ನಿಂದು ಫೈಸಲ ಆಗ್ಲಾರ್ದು. साचे सौदा कीजिए अपने जीव में जा
ಅದಕ್ಕೆ ಇದು ಒಂದೇ ಮನುಷ್ಯರಿಗೆ ಮಹಾಶ್ರೇಷ್ಠವಾದದ್ದು. ಇಲ್ಲಿ ಸತ್ಯದ ವ್ಯಾಪಾರವೇ ಮಾಡು, ಸುಳ್ಳು ವ್ಯಾಪಾರ ಎಲ್ಲ ಬಿಟ್ಟು ಬಿಡು. ಅಂದ್ರೆ ವ್ಯಾಪಾರಸ್ಥರು ಅನ್ಬಹುದು, ಸುಳ್ಳು ಆಡ್ಲಾರ್ದೆ ವ್ಯಾಪಾರ ಹಂಗಾಗ್ತದ್ರಿ ಅಂತ. ಇವತ್ತು ಅದಕ್ಕೊಂದು ಇಂಗ್ಲಿಷ್ ಶಬ್ದ ಕೊಟ್ಟಾರೆ, ಬ್ಲಾಕ್ ಮಾರ್ಕೆಟ್ ಅಂತ. ಆ ಬ್ಲಾಕ್ ಮಾರ್ಕೆಟ್ ಮಾಡ್ಲಾರ್ದೆ ಹೇಗ? ಎಷ್ಟು ಮನೆಯಾಗ ಇಲ್ಲ ಕಿಟ್ಟಿರ್ತಾರೆ, ಏನು ಇಲ್ಲ ಅಂತ ಹೇಳ್ತಾರೆ, ಹೆಚ್ಚಿನ ಬೆಲೆಗೆ ಮಾರ್ಕೊಳ್ಳೋದಕ್ಕಾಗಿ. ಇಂತಹ ಸುಳ್ಳು ವ್ಯಾಪಾರಿಗಳಿಗೆ ಸತ್ಯದ ಜ್ಞಾನ ಆದಿತ್ತ ಹೇಗ? ಸಾಚಾ ಸೌದಾ ಕೀಜಿಯೇ, ಸತ್ಯದ ವ್ಯಾಪಾರ ಮಾಡು. ಸತ್ಯದ ವ್ಯಾಪಾರ ಅಂದ್ರೆ ಏನು? ನಮ್ಮ ಹೃದಯದಲ್ಲಿ ಏನದಂದ್ರೆ ಸತ್ಯ ಶಕ್ತಿ ಆ ಪ್ರಾಣವಾಯುಕ್ಕೆ ಆಧಾರಭೂತವಾಗುವುದರಿಂದ ನಿನ್ನ ಯಾವತ್ತೂ ಸತ್ಯನಾಮ ಸ್ಮರಣೆ ಮಾಡಿ, ನಿನ್ನ ಚಿತ್ತವೇ ಏನದಂದ್ರೆ ಪ್ರಾಣವಾಯುವಲ್ಲಿ ಕೂಡಿ ಸತ್ಯನಾಮ ಸ್ಮರಣೆ ಜಪವಾಗಲಿ. ಇದರ ಹೆಸರು ಸತ್ಯದ ವ್ಯಾಪಾರ. ಇಂತಹ ಸತ್ಯದ ವ್ಯಾಪಾರ ಮಾಡಿದ್ರೆ ನಿನ್ನ ಮುಕ್ತಿ ರೂಪವಾದಂತಹ ಲಾಭ ತನ್ನಷ್ಟಕ್ಕೆ ತಾನೇ ಸಿಗ್ತದೆ. ಇವು ಹೊರಗಿನ ವ್ಯಾಪಾರ ಏನು? ದೇವರಾಣೆಪ್ಪ ನಾನು ಸುಳ್ಳು ಹೇಳೋದಿಲ್ಲ ಅಂತ ಒಬ್ಬೊಬ್ಬ ವ್ಯಾಪಾರಿ. ಅಂದ್ರೆ ಈತನ ದೇವರು ಸುಳ್ಳ, ಇವನು ಸುಳ್ಳ, ವ್ಯಾಪಾರನೂ ಸುಳ್ಳ. ಮತ್ತೇನದಂದ್ರೆ ಸತ್ನಾಮ್, ಸದ್ಗುರು ಏನ್ ಮಾಡ್ತಾನೆ? ಪರಮಾತ್ಮ ಚೆನ್ನಾಗಿ ಮಾಡ್ತಾನ. ಯಾವ ಪರಮಾತ್ಮ ಚೆನ್ನಾಗಿ ಮಾಡ್ಯಾನು? ನಿನ್ನ ಬಳಿ ಯಾಕೆ ಬರ್ತಾನ ಸತ್ಸಂಗ? ಅದು ಪರಮಾತ್ಮ ಒಳಗೆ ಎಷ್ಟು ತುಂಬ್ಯದಂದ್ರೆ ಯಾಕೆ ಬಂದಾನು? ಇವೆಲ್ಲ ತಿಳಿಲಾರದೆ ಬರೀ ನಾವು ಸತ್ಸಂಗ ಎಷ್ಟು ದಿವಸ ಕೇಳಿದ್ರು ಸಹಿತ ಆ ಸತ್ಯ ಜ್ಞಾನ ಆಗ್ಬೇಕಾದ್ರೆ ಮಹಾ ಕಷ್ಟ. ಇದು ಬರೀ ಪುಸ್ತಕದ ಮಾತಲ್ಲ. ಅವ್ರ ನಿನ್ನ ಹೃದಯದಲ್ಲಿ ತಿಳಿದು ನೀನು ಸತ್ಯದ ವ್ಯಾಪಾರ ಮಾಡು. ಸತ್ಯದ ವಜ್ರ ಗಳಿಸು ನೀನು. ಸುಳ್ಳು ಏನದಂದ್ರೆ ಮೂಲಿನಲ್ಲಿ ನಾಶ ಆಗ್ತದದು, ಮೂಲದಲ್ಲಿ ಅದು ನಾಶದ, ಅದಕ್ಕೆ ಬಿಟ್ಟು ಬಿಡು. ಜಿ ಏನಂತಾರೆ? ನೀನು ಸತ್ಯ ವ್ಯಾಪಾರಿ, ಸತ್ಯವರ್ತಕನಾದರೆ ಸತ್ಯದ ವ್ಯಾಪಾರವೇ ಮಾಡು, ಸತ್ಯದ ಅಂಗಡಿನೇ ಇಡು. ಜಿ ಈಗ ವ್ಯಾಪಾರಿ ಜನರ ಅಂಗಡಿ ತೆರೆದು ಕೂಡ್ಲೇನೆ ಕಸ ಗೂಡಿಸಿ ಅದೆಲ್ಲ ಕಸ ಕಡ್ಡಿ ಎಲ್ಲ ಹೊರಗೆ ಚೆಲ್ಲಿ ಸ್ವಚ್ಛಪಡಿಸ್ತಾರ ಅಂಗಡಿ. ಅದರಂತೆ ನಿನ್ನ ಹೃದಯ ರೂಪವಾದಂತಹ ಅಂಗಡಿ ಸ್ವಚ್ಛ ಮಾಡಿ ನಿರ್ಮಲ್ ಮಾಡಿ ಏನದಂದ್ರೆ ನೀನು ವ್ಯಾಪಾರಿ ಆಗಿ ಅಲ್ಲಿ ಕೂಡು, ಅದರಲ್ಲಿ ಸ್ಥಿತಿನ ಹೊಂದು ಅದೇ ಆ ಹೃದಯದಲ್ಲಿ. ಜಿ ನಿನ್ನಲ್ಲಿದ್ದಂತ ಸತ್ಯ ಕೂಗ್ಯಾಡಿ ಹೊರಗೆ ಹೇಳುವುದು ಬೇಡ. ಆತನ ಹೆಸರು ಏನದಂದ್ರೆ ಅಂತರ್ಯಾಮಿ. ನಮ್ಮ ಹೃದಯದಲ್ಲಿ ಏನೇನು ವಿಚಾರ ಆಗ್ತದೋ ಅದಕ್ಕೆಲ್ಲ ಆತನ ತಿಳಿತಕ್ಕಂತಹ ಪರಮಾತ್ಮನು. ನೀನು ಹೊರಗೆ ಪರಮಾತ್ಮನ ಮಾತುಗಳು ಬೇಕಾದಷ್ಟೇ ಕೂಗಿ ಕೂಗಿ ಹೇಳಿ ಅದು ಹೊರಗೆ ತಿಳಿಸೋದು ಬೇಡ, ಹೇಳುವುದು ಬೇಡ. ಹುಕಾಚೆ ಮುಖಿ ಬೋಲಿತಾ ಕಾಯವೇಚೆ ದಿವಸನ್ ದಿವಸ ಅಭ್ಯಂತರಿ ಗರ್ವ ಸಾಚೆ. ನೀನು ಬರೀ ಬಾಯಿ ಮಾತಿನಿಂದ ಏನದಂದ್ರೆ ಎಷ್ಟು ಬೇಕಾದ ಅಷ್ಟು ವರ್ಣನೆ ಮಾಡಿ ಹೇಳಿದ್ರೆ ಏನಾಗ್ತದಂದ್ರೆ ನಾನು ಇಂಥ ವಿದ್ವಾನ ಅನ್ನತಕ್ಕಂಥ ಮಮಕಾರತ್ವ ಮತ್ತಿಷ್ಟು ನಿನ್ನ ಹೃದಯದ ಮೇಲೆ ಆವರಣೆ ಆಗ್ತದೆ. ಏನು ತಿಳಿದು ತಿಳಿಲಾರ್ದಂಗಾಗಿರು. ನಾನು ತಿಳಿಲಾರ್ದೆ ಮತ್ತೆ ನಾನು ತಿಳಿದೀನಿ ಅಂತ ಹೇಳಿ ಡೋಂಬಾಜಿ ತೋರಿಸಿದ್ರೆ ಮತ್ತಿಷ್ಟು ಪಾಪ ಆಯ್ತದ. ಜೈ ಯಾರಾದ್ರೂ ಸತ್ಯವಾನ ಪುರುಷರು ಅಥವಾ ಹೃದಯದಲ್ಲಿರ್ತಕ್ಕಂಥ ಸತ್ಯಶಕ್ತಿ ನಿನ್ನ ಅಂತರದಲ್ಲಿ ಏನೇನದು ಆತನ ತಿಳಿತಾನ. ನೀನು ಅದಕ್ಕೆ ವರ್ಣನೆ ಮಾಡಿ ಏನ್ ಹೇಳ್ತಿ? ಈತನ ಎಲ್ಲಿದ್ ಹೇಳ್ತಾನ, ಯಾವ ಅನುಭವದಿಂದ ಹೇಳ್ತಾನ, ಯಾವ ಹೃದಯದಿಂದ ಈತನ ವಾಕ್ಯ ಮಾಡ್ತದ ಅನ್ನತಕ್ಕಂಥದ್ದು ಅನುಭವಿ ಪುರುಷರು ತಾವೇ ತಿಳ್ಕೊತಾರೆ. ಮತ್ತು ಹೃದಯದಲ್ಲಿದ್ದಂತಹದ್ದು ಭಾವನು ಹೃದಯಕ್ಕೂ ಗೊತ್ತಾಗ್ತದ. ಜೈ ಸತ್ಯವನ್ನು ಗರಿದಿಗರೆ ಸತ್ತಾಗಿರಬೇಕು, ಸತ್ಯವನರಿದು ಗರಟಿದರೆ, ಸತ್ಯವನರಿದು ಅರಟಿದರೆ ಕಳ್ಳ ಹೋಗಿ ಕೆಮ್ಮಿ ಸತ್ತಂತೆ. ಏನು ಸತ್ಯ ತಿಳಿದಂಥವ್ರು ಸತ್ತವನಂಗಿರ್ಬೇಕು.
ಸತ್ತ ಹೆಣ ಹೇಗೆ ಮಾತಾಡುವುದಿಲ್ವೋ ಅದರಂತೆ ನೀನು ಏನು ತಿಳಿಲಾರ್ದಂಗೆ ಇರಬೇಕು. ಮತ್ತು ಸತ್ಯ ತಿಳಿಲಾರ್ದೆ ಒಳ್ಳೆ ಕೈ ಮೇಲಕ್ಕೆ ಮಾಡಿ 2 ಗಂಟೆ ಲೆಕ್ಚರ್ ಹೊಡಿತಕ್ಕಂಥವು ಅವ್ರ ಗತಿ ಏನಾಗ್ತದಂದ್ರೆ, ಒಬ್ಬ ಕಳ್ಳನೇನದಂದ್ರೆ ಇನ್ನೊಬ್ರ ಮನೆ ಕಳ್ತನ ಮಾಡೋದಕ್ಕೆ ಹೋದ ಕೂಡ್ಲೇನೆ ಅಲ್ಲಿ ಕೆಮ್ಮು ಬಂತು, ಒಳ್ಳೆ ಜೋರವಾಗಿ ಕೆಮ್ಮಿ ಬಿಟ್ಟ, ಎಲ್ಲರೂ ಎದ್ರು ಆದ್ರು. ಹಾಗಾದಿತ್ತು. ತನ್ನ ನೋಡಲಿ ಎಂದು ಕನ್ನಡಿಯು ಕರೆಯುವುದೇ ತನ್ನಲ್ಲಿ ಜ್ಞಾನ ಉದತೀರ. ತನ್ನ ನೋಡಲಿ ಎಂದು ಕನ್ನಡಿಯು ಕರೆಯುವುದೇ ತನ್ನಲ್ಲಿ ಜ್ಞಾನ ಉದತೀರ. ತನ್ನಲ್ಲಿ ಜ್ಞಾನ ಉದತಿದ ಮಹಾತ್ಮ ಕನ್ನಡಿಯು ಜಗಕ್ಕೆ ಕನ್ನಡಿ ಎಂದು ನಮಗ್ ಕರೆದಿಲ್ಲ. ನನ್ನಲ್ಲಿ ಏನದಂದ್ರೆ ನಿನ್ನ ಮುಖ ನೋಡ್ಕೋರಿ ಅಂತ ಹೇಳಿ ಕನ್ನಡಿ ಅಂದಿರಿ ಕರೆದದ. ಹೇಗ ನಾವು ನಮ್ಮ ಮುಖ ನೋಡ್ಕೊಳ್ಳುವುದಕ್ಕಾಗಿ ಏನದಂದ್ರೆ ಕನ್ನಡಿ ಹತ್ತಿರ ಹೋಗ್ತೇವೆ, ಕನ್ನಡಿ ತಗೋತೇವೆ. ಅದರಂತೆ ಕನ್ನಡಿ ರೂಪವಾದಂತಹ ಅನುಭವಿ ಪುರುಷರು ಜಗತ್ತಿನಲ್ಲಿ ಯಾರಿಗೆ ನೀವು ಕರೀಲಿಕ್ಕೆ ಹೋಗೋದಿಲ್ಲ. ಯಾರಿಗೆ ತನ್ನ ಮುಖ ನೋಡ್ತಕ್ಕಂತ ಅಪೇಕ್ಷೆದು ಅವ್ರು ತಾವೇ ಬಂದೇ ಬರ್ತಾರೆ. जाके साचे सुरत है ताका साचे आज पगर 64 घरी साई से दिने. ಯಾರ್ದು ಚಿತ್ತ ಶುದ್ಧ ನಿರ್ಮಲ ಶಬ್ದದಲ್ಲಿ ಕೂಡದು ಅವ್ರ ಚಿತ್ತ ಯಾವತ್ತೂ 8 ಝಾವ 64 ಗಳಿಗೆ ಏನದಂದ್ರೆ ಅದರಲ್ಲಿ ಕೂಡಿರ್ತದೆ. ಪ್ರತಿಯೊಂದು ವ್ಯವಹಾರ ಮಾಡುವ ಕಾಲದಲ್ಲಿ, ಮಾತಾಡುವ ಕಾಲದಲ್ಲಿ, ಊಟ ಮಾಡುವ ಕಾಲದಲ್ಲಿ, ಪ್ರತಿಯೊಂದು ಸಮಯದಲ್ಲಿ ಅವ್ರ ಚಿತ್ತ ಅದರಲ್ಲಿ ಕೂಡಿರ್ತದ. आज पगर 64 घरी साई से दिने साच बिना सुमिरन नहीं भय बिन भक्ति न कोई. ಎಲ್ಲಿಯವರೆಗೂ ನಿನ್ನ ಹೃದಯದಲ್ಲಿ ಸತ್ಯ ಇಲ್ಲವೋ ಅಲ್ಲಿವರೆಗೂ ನೀನು ಎಷ್ಟು ಸ್ಮರಣೆ ಮಾಡಿದ್ದೆಲ್ಲ ಸುಳ್ಳೇ ಅಲ್ಲ. ಬೆಳಿಗ್ಗೆ ಎದ್ದು ಬೇಕಾದಷ್ಟು ಸ್ಮರಣೆ ಮಾಡ್ದ, ಸಾಯಂಕಾಲದವರೆಗೂ ಸುಳ್ಳು ಮಾಡ್ದ ಅಂದ್ರ ಅದು ನಿನ್ನ ಸ್ಮರಣೆ ಎದುರ್ದು. ಹೊತ್ತು ಹೊಡ್ಕೊಳ್ಳಿ, ಯಾರಿಗೆ ಟೋಪಿ ಹಾಕಲಿ, ಯಾರ ಕಡೆದಿಂದ ಯಾಕೆ ಕಿತ್ತಲಿ, ಏನ್ ತಮಾಷೆ ಮಾಡ್ಲಿ, ಎಷ್ಟು ಸುಳ್ಳು ಆಡ್ಲಿ, ಏನೇನೋ ಇವೇ ಸ್ಮರಣೆ ಮಾಡಿ ಇವನು ಎದ್ದ. ಸಾಯಂಕಾಲದವ್ರಿಗೂ ಸುಳ್ಳು ಕೂಡಿಸ್ಕೊಂಡು ಮನೆಗೆ ಬಂದ. ಅಂದ್ರೆ ಅದರ ಯಾತ್ರ ಸ್ಮರಣೆ. ನಿನ್ನ ಹೃದಯ ಸತ್ಯ ಇಟ್ಟುಕೊಂಡು ಸ್ಮರಣೆ ಮಾಡು. ಅವ್ರ ಭಯ ಬಿನ್ ಭಕ್ತಿ ನ ಕೋಯಿ. ಅದಕ್ಕೇನಂತಾರೆ, ಭಯ ಇರಲಾರ್ದೆ ಮಾತ್ರ ಭಕ್ತಿ ಆಗಲಾರದು. ನಾನು ಏನೇನು ಸುಳ್ಳ ಸತ್ಯ ಮಾಡ್ತೀನೋ ಅದಕ್ಕೇನದಂದ್ರೆ ನನ್ನ ಗುರುವಾಗಲಿ ಅಥವಾ ಪರಮಾತ್ಮನಾಗಲಿ ನೋಡ್ತಾನ ಅನ್ನತಕ್ಕಂಥದ್ದು ಒಳಗೆ ಭಯ ಬೇಕು. ಈಗೊಂದು 4-5 ವರ್ಷದ ಹುಡುಗ ಎದುರು ನಿಂತ್ರೆ ನಾವು ಕಳ್ತನ ಮಾಡೋದಿಲ್ಲ. ಈ ಹುಡುಗನ ಹೋಗಿ ಯಾರಿಗಾದ್ರೂ ತಿಳಿಸ್ಯಾನು ಅಂತ ಹೇಳಿ ಅವನಿಗೆ ಸಹಿತ ಭಯಪಟ್ಟು ನಾವು ಕಳ್ಳಗುಣಗಳೆಲ್ಲ ಬಿಟ್ಟು ಬಿಡ್ತೇವೆ. ಇನ್ನು ಸರ್ವಾಂತರ್ಯಾಮಿ ಆದಂತಹ ಪರಮಾತ್ಮ ನಮ್ಮ ಹೃದಯದಲ್ಲಿ ಇರ್ತಿರ್ಲಿಕ್ಕಾಗಿ ನಾವು ಮತ್ತೆ ಕಳ್ಳತನ ಮಾಡಿದರೆ ಅವನಿಗೆ ಗೊತ್ತಿರಲಾರ್ದೆ ಇರ್ತದ. ಹೇಗ ಅಂದ್ರೆ 5 ವರ್ಷದ ಹುಡುಗಿನಷ್ಟು ನಾವು ಪರಮಾತ್ಮನಿಗೆ ತಿಳಿಲಿಲ್ಲ. 5 ವರ್ಷ ನಾವು ಹುಡುಗನಿಗೆ ಭಯಪಟ್ಟೆವು, ಪರಮಾತ್ಮನಿಗೆ ಭಯಪಡಲಿಲ್ಲ. ಅಂದ್ರೆ ಭಯ ಮತ್ತು ಭಾವ ಇವೆರಡೂ ಭಕ್ತಿ ಅಂಗಗಳು. ಯಾರಲ್ಲಿ ಭಯದೋ ಅವ್ರೇನದಂದ್ರೆ ಭಾವನೂ ಅವರಲ್ಲಿ ಅದ. ಯಾರಲ್ಲಿ ಭಾವದ ಸದ್ಭಾವದ ಅವರಲ್ಲಿ ಭಯನೂ ಇರ್ತದೆ. ಇವು ಎರಡೂ ಇಲ್ಲ ಅಂದ್ರೆ ಬರೀ ಡೊಳ್ಳು ಭಕ್ತಿ ಅದು. ಜೈ साच बिना सुमिरन नहीं भय बिन भक्ति न होए. पारस में परिदारगे कंचन के बीती गोए. ಕಬ್ಬಿಣ ಮತ್ತು ಪರಸವೇದಿ ಒಂದು ಕೂದಲು ಎಳೆಯಷ್ಟು ಏನದಂದ್ರ ಅಂತರ ಇಟ್ಟು ನೀವು 1000 ವರ್ಷ ಇಡ್ರಿ ಅಂದ್ರೆ ಕಬ್ಬಿಣ ಬಂಗಾರ ಆಗುವುದಿಲ್ಲ. ಎರಡೂ ಸ್ಪರ್ಶ ಆದಾಗೆ ಮಾತ್ರ ಆಗುವುದು. ಅದರಂತೆ ನಿನ್ನ ಚಿತ್ತ ಮತ್ತು ಚೈತನ್ಯ ಸ್ಪರ್ಶ ಆದ ಕಾಲದಲ್ಲೇ ಮಾತ್ರ ನಿನ್ನ ಹೃದಯ ಪ್ರಕಾಶಿತ ಆಗಬಹುದು, ಭಕ್ತಿ ಜಾಗೃತ ಆಗಬಹುದು. ಇಲ್ಲಿದ್ರೆ ಸುಳ್ಳೇ ಹಾಗೆ ಮಾಡ್ಕೊತ अब तो हम कंचन भये
तब गम होते काट सतगुरु की कृपा भई दिल अपने का साच और अब तो गम कंचन भये तब गम होते काट सतगुरु की कृपा भई दिल अपने का साच ಈಗ ನಾನು ಸುವರ್ಣ ಆದೆ. ಮೊದಲು ನಾನು ಗಾದದು ತುಂಡಿದ್ದ. ಯಾವ ವೇಳೆಯಲ್ಲಿ ಸದ್ಗುರುವಿನ ಕೃಪವಾಯಿತು ಆ ವೇಳೆಯಲ್ಲಿ ನನ್ನ ಹೃದಯದಲ್ಲಿ ಸತ್ಯ ಪ್ರಕಟವಾಯಿತು. ಈಗ ನಾನು ಕಂಚನಮಯವಾದ. ಜಿ सतगुरु की कृपा भई दिल अपने का साच कंचन केवल कर भजन दूजा काच कथीर ಸುವರ್ಣ ಅಂದ್ರೆ ಯಾವುದು ಅಂದ್ರೆ ಕೇವಲ ಆ ಪರಮಾತ್ಮನ ನಾಮಸ್ಮರಣೆ ಭಜನೆ. ಬಾಕಿದೆಲ್ಲ ಏನದಂದ್ರೆ ಗಾಜಿನ ತುಂಡುಗಳು. ಜಿ झूठा जाल जंजाल तज पकड़ा साच कबीर ಕಬೀರ್ ಸಾಹೇಬರು ಹೇಳ್ತಾರೆ, ಇದೆಲ್ಲ ಕಾಣಿಸ್ತಕ್ಕಂತಹದ್ದು ನಾಶಮಾನ ಮತ್ತು ಸುಳ್ಳಾದದ್ದು. ಇಂತಹ ಜಂಜಾಲೆಲ್ಲ ಬಿಟ್ಟು ನಾನು ಕೇವಲ ಒಂದು ಸತ್ಯವೇ ಸ್ವೀಕಾರ ಮಾಡಿದೆ ಅಂತ ಕಬೀರ್ ಸಾಹೇಬರು ಹೇಳ್ತಾರೆ. ಜಿ प्रेम प्रीत का चोलना पहिर कबीरा नाच तन मन का परिवार हूँ जो कोई बोले साच ಪ್ರೇಮ, ಪರಮಾತ್ಮನ ಪ್ರೇಮ, ಪ್ರೀತಿ ಇವೇನದಂದ್ರೆ ನಿನ್ನ ಹೃದಯದಲ್ಲಿ ಇರಲಿ. ಆ ವೇಳೆದೊಳಗೆ ಆ ಸತ್ಯದಲ್ಲಿ ನಿನ್ನ ಚಿತ್ತೈಕ್ಯವಾಗ್ತದೆ. ಇಂತಹ ಪುರುಷರು ಯಾರದಾರ ಅಂದ್ರೆ ಅವ್ರ ಮ್ಯಾಗಿಂದ ನಾನು ನಿವಾರಿಸಿ ಹೋಗ್ತೀನಿ. ಜಿ साच सबद गिरदे गगा अलख पुरख भरपूरे ಸತ್ಯ ಶಬ್ದ ಒಮ್ಮೆ ನಿನ್ನ ಹೃದಯದಲ್ಲಿ ಪ್ರಕಟ ಆದ ಪಕ್ಷದಲ್ಲಿ ಸರ್ವವ್ಯಾಪಿ ಮತ್ತು ಎಲ್ಲದಕ್ಕಿಂತಲೂ ಅತೀತವಾದಂತಹ ಅಲಕ ಪುರುಷ ಏನದಂದ್ರೆ ಆತನಲ್ಲಿ ಕೂಡಿ ನೀನು ಕಡೆಗೆ ಆಗ್ತೀಯ. ಜಿ प्रेम प्रीति का चोलना पहिरे दास खजूरे ಈ ಪ್ರಕಾರ ಪ್ರೇಮ ಮತ್ತು ಪ್ರೀತಿ ಇದೇನದಂದ್ರೆ ನೀನು ಕಪನಿ ಹಾಕು, ಯಾವತ್ತು ದಾಸತ್ವ ಸ್ವೀಕಾರ ಮಾಡು, ಆ ಪರಮಾತ್ಮ ಪ್ರೇಮದಲ್ಲಿ ಮಗ್ನಾಗಿರು, ಮತ್ತ ಅನ್ಯ ಯಾವುದು ಚಿಂತೆ ಬರಬಾರದು. ನಾಳೆಗೆ ನಂದು ಏನಾದಿತ್ತು ಅನ್ನತಕ್ಕಂತ ಕಲ್ಪನೆ ಬೇಡ. ಇವತ್ತಿದ್ದಂತಹ ಪರಮಾತ್ಮ ನಾಳೆಗೂ ಇರ್ತಾನಲ್ಲ, ನೀನೇ ಕಲ್ಪನಾ ಮಾಡ್ತೀವಿ. ಅದೇನು ತಪ್ಪಿಸ್ತೇ ನೀನು? ಆಗೋದು ಮಾತ್ರ ಎಂದು ತಪ್ಪುವುದಿಲ್ಲ, ಆಗ್ಲಾರ್ದ ಆಗುವುದಿಲ್ಲ. ನೀನೇ ಚಿಂತೆ ಮಾಡ್ತಿ. जी साधु गैसा चाहिए साथी कगे बनाए के टूटे के फिर जुड़े कहे बिन भरम न जाए ಇನ್ನು ಸಾಧುಗಳು ಹೇಳ್ತಾರೆ, ಸಾಧು ಹೇಗಿರಬೇಕು? ಸತ್ಯ ನುಡಿಬೇಕು. ಸತ್ಯ ನುಡಿದ್ರೆ ಪ್ರಪಂಚದ ಜನರಲ್ಲಿ ಮತ್ತು ಬೇದಾರೆ ಅವರ ಹೃದಯದಲ್ಲಿ ನೋವು ಪಡಿಬಹುದು. ಅವರು ಓಹೋ ಅಲ್ಲಿ ಏನೇನೋ ಹೇಳಿಬಿಡ್ತಾರ, ಮತ್ತೆ ಯಾವುದು ಪುರಾಣ ಇಲ್ಲ, ಪುಸ್ತಕ ಇಲ್ಲ, ಏನೂ ಇಲ್ಲ, ಏನೇನೋ ಹೇಳ್ಬಿಡ್ತಾರೆ ಅಂತ ಹೇಳಿ ಮನಸ್ಸಿನಲ್ಲಿ ನೋವು ಪಟ್ಟು ಕೆಲವರು ಏನದಂದ್ರೆ ಬರದೇ ಬಿಡ್ತಾರೆ. ಶೆಟ್ಟ ಸಾಹುಕಾರರು ದೊಡ್ಡಪರಾದವರು ಸತ್ಸಂಗದಲ್ಲಿ ಬರುವುದಕ್ಕೆ ನಾಚಿಕೆ ಆಗ್ತದೆ ಅವರಿಗೆ. ಯಾಕೆ? ಅವ್ರ ಹೃದಯದಲ್ಲಿ ಇದ್ದದ್ದೇ ಅವ್ರ ಮುಂದೆ ಇಡಬೇಕಾಗ್ತದೆ. ಅವ್ರ ಮುಂದೆ ಇಡಲಾರದೆ ಮಾತ್ರ ಅವ್ರ ಹೃದಯ ದೋಷಗಳು ಅವ್ರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಸಂತ ಮಹಾತ್ಮರು ಏನದು ಅಂದ್ರೆ ನಮ್ಮ ಹೃದಯದಲ್ಲಿ ಏನೇನದೋ ಅದೇ ನಮ್ಗೆ ಎದುರಿಟ್ಟಿರ್ತಾರೆ. ಅದು ತೆಗೆದು ನಾವು ಏನು ಗ್ರಹಣ ಮಾಡಬೇಕಾಗ್ಯದ ಅದು ಸಹಿತ ನಮಗೆ ಪ್ರಮಾಣಾಸ್ಪದವಾಗಿ ತೋರಿಸ್ತಾರೆ. ಆ ತೋರಿಸುವ ಕಾಲದಲ್ಲಿ ಒಬ್ಬರ ಮನಸ್ಸು ನುಯ್ಯಲ್ದ್ಯಾಕೆ, ನುಯ್ದು ಅವ್ರು ಬರುವಲ್ದೆ ಬಿಡುವಲ್ರಿ ಯಾಕೆ, ಬೇಕಾದ್ರೆ ಬರುವಲ್ರಿ ಯಾಕೆ. ಅದಕ್ಕೆ ನೀನು ಪರ್ವ ಮಾಡಬೇಡ. ನೀನು ಬೇಕಾದಂಗೆ ಸತ್ಯವೇ ಹೇಳು. ಜನರು ಸಾವಿರಾರು ಕೂಡಿದ್ರಿ ಅದಕ್ಕೆ ಬಂತು, ಒಬ್ಬನೇ ಇದ್ರೂ ಸಾಕು. ಸತ್ಯವಾನ ಪುರುಷ ಒಬ್ಬನೇ ಇದ್ರೂ ಸಾಕು. ಅನ್ ಕೋಟಿ ಸುಳ್ಳಿದ್ರೆ ಅದಕ್ಕೆ ಬಂದು. ಜಿ साधु गैसा चाहिए साथी कगे बनाए के टूटे के फिर जुड़े कहे बिन भरम न जाए ಎಲ್ಲಿಯವರಿಗೂ ಸತ್ಯವಾಗಿ ಸಾಧು ಹೇಳೋದಿಲ್ಲ ಅಂದ್ರೆ ಜೀವಿಗಳ ಹೃದಯದಿಂದ ಭ್ರಮ ದೂರ ಆಗೋದಿಲ್ಲ. ಜಿ जिन नर साथ पिछाई
प्राणी काहे चले झूठे कुल की लार ಹೌದು. जिन नर साज पिछानिया करता केवल सारे ಯಾ ಪುರುಷನು ಕೇವಲ ಸತ್ಯವೇ ತಿಳಿದನೋ ಅದೇ ಸತ್ಯ ಶಕ್ತಿಯವೇ ಸಂಪೂರ್ಣ ಜಗತ್ತಕ್ಕೆ ಕರ್ತಾವಾದಂತಹದ್ದು ಸಾರವಾದಂತಹದ್ದು ಅಂತ ಹೇಳಿ ಯಾರು ತಿಳಿದ್ರು ಅವರು ಸುಳ್ಳಿನ ಬೆನ್ನತ್ತಿ ಹೋದಾರೆ ಆತಕ್ಕ. ಇದೆಲ್ಲ ನಾವು ಒಂದು ಪ್ರಪಂಚದ ಏನದಂದ್ರೆ ಒಂದು ಸಿನಿಮಾ. ಅದು ಪರದೆದ ಮ್ಯಾಗ ಕತ್ತಲೆಯಲ್ಲಿ ಎಲ್ಲ ದೀವಿಗೆಲ್ಲ ಏನಂದ್ರೆ ಆರಿಸಿ ಆ ವೇಳೆಯಲ್ಲಿ ಸಿನಿಮಾ ಶುರುವಾಗ್ತದೆ, ಪಿಕ್ಚರ್. ಅಹಂಕಾರ ರೂಪವಾದಂತಹದ್ದು ಪರ್ದಾ, ಅಜ್ಞಾನ ರೂಪವಾದಂತಹ ಕತ್ತಲೆ, ಲೋಭ ಮೋವಾದಿಗಳು ಏನದ ಚಿತ್ರಗಳು ಕುಂದಾಡ್ತಾವ. ಇದು ನಾನು ಹೇಳ್ತೀನಿ, ನನ್ನ ಮಕ್ಕಳು ನನ್ನ ಮರುಗಳು ಎಲ್ಲಿದದು ಸಿನಿಮಾ ಅದು. ನಾರಿ ಚಿತ್ರಗಳು, ನಾಟಕದ ಪಾತ್ರಗಳು, ಪರಿಪರ್ಯಾವೇಶಗಳು, ವಿವಿಧ ಭಾಷೆಗಳು. ಅದೇ ಮಂಕುತಿಮ್ಮಿ ಏನಂತಾರೆ, ನರನಾರಿ ಚಿತ್ರಗಳು ಮತ್ತು ಪರಿಪರಿ ನಾಟಕದ ವೇಷಗಳು. ರಾತ್ರಿಯಾಗ ಏನದ, ರಾತ್ರಿ ಕಾಲದಲ್ಲಿ ಸೋಂಗ್ ಪಾಠ ಹಾಕಿರ್ತಾನೆ ವೀರಭದ್ರನ್, ಅವನು ಕುಣ್ಕೋತಿ ಬಂದಿರ್ತಾನೆ. ಬೆಳಗ್ಗೆ ನೋಡ್ಬೇಕಾದ್ರೆ ವರಭದ್ರ ಎಮ್ಮೆಗಳು ಹೊಡ್ಕೊಂಡು ಹೋಗಿರ್ತಾನೆ, ಇಲ್ಲ ಕುರುಗಳು ಮೇಯಿಸ್ಕೊತ ಹೋಗಿರ್ತಾನೆ. ಹಾಗೆ ಕೆಲವು ದಿವಸ ಮಾತ್ರ ಏನದಂದ್ರೆ ನಾವು ಈ ಸಂಸಾರ ರೂಪವಾದಂತಹ ಅಭಿಮಾನ ರೂಪವಾದಂತಹ ಭೋಗದಲ್ಲಿ ಆಸಕ್ತಿ ಹೊಂದಿ ನಾವೇನು ಅನೇಕ ಪಾತ್ರಗಳ ಧಾರಣ ಮಾಡಿದೆವು. ಯಾರಿಗೆ ಮಕ್ಕಳಾದೇವು, ಯಾರಿಗೆ ತಂದೆ ಆದೇವು, ಯಾರಿಗೆ ಮಾವ ಆದೇವು, ಯಾರಿಗೆ ಅತ್ತೆ ಆದೇವು, ಯಾರಿಗೆ ಏನೇನೋ ಒಂದು ಹೆಸರು ಇಟ್ಕೊಂಡೇವು ಅಷ್ಟೇ. ಯಾವ್ದು ಅತ್ತೆಯೋ, ಯಾವ್ದು ಮಾವೋ, ಯಾವ ಸೊಸೆಯೋ ಅವ್ರು. ಚಿತ್ರಗಳು, ನಾಟಕದ ಪಾತ್ರಗಳು, ಪರಿಪರ್ಯಾವೇಶಗಳು, ವಿವಿಧ ಭಾಷೆಗಳು. ಪರಿಪರಿ ವೇಷದಿಂದ ಬರುವುದು, ಬೇರೆ ಬೇರೆ ವೇಷಗಳು ತಾಳುವುದು ಮತ್ತು ಅನೇಕ ಭಾಷೆಗಳಲ್ಲಿ ಕೂಡುವುದು. ಬರುತ್ತಿಗವು ಬೆರಗೆನಿಸಿ ಮೆರೆಯುವವು, ತೆರಳುವವು ಮೆರವಾಣಿಗೆಯೋ ಲೋಕ ಒಳ್ಳೆ ಮೆರವಣಿಗೆದಿಂದ ಬರುವುದು ಮತ್ತು ಹೋಗೋ ಕಾಲಕ್ಕೆ 4 ಜನರ ಮೇಲೆ ಏನದಂದ್ರೆ ಮೆರವಣಿಗೆದಿಂದ ಹೋಗುವುದು. ಇದೇನದ, ಇದು ಲೋಕೆಲ್ಲ ಒಂದು ಮೆರವಣಿಗೆ ಅದ. ಬಂದಿದ್ದನು ಮೆರವಣಿಗೆನೇ, ಹೋಗೋದನ್ನು ಮೆರವಣಿಗೆ. ಇವೆಲ್ಲ ಪಾತ್ರಗಳದಾವ. ಇದು ನೀನು ಚೆನ್ನಾಗಿ ತಿಳಿ. ಇದು ಯಾರ್ದರೆ ಕಥೆ ಅಲ್ಲ. ರಾಮಂದಾಯ್ತು, ರಾವಣಂದಾಯ್ತು, ವೆಂಕಟರಮಣಂದಾಯ್ತು, ಅವರು ಅಲ್ಲಿದು. ಜಗದಿ ಜಗತ್ವವನು ಮಾಯಾವಿ ಚಿತ್ರವನು ಒಗೆದಾಚೆ ಬಿಸುಡೆಲ್ಲ ಕರಣವೇದ್ಯವನು. ಈ ಜಗತ್ವ ಮತ್ತು ಮಾಯಾವೇಶಗಳು, ಮಾಯಾಶಕ್ತಿ ನಿನ್ನ ಅಂತಸ್ಕರಣದಿಂದ ಇವಕ್ಕೆಲ್ಲ ತೆಗೆದು ಬಿಡುವುದು. ಜಗದಿ ಜಗತ್ವವನು ಮಾಯಾವಿ ಚಿತ್ರವನು ಒಗೆದಾಚೆ ಬಿಸುಡೆಲ್ಲ ಕರಣವೇದ್ಯವನು. ಮಿಗುವುದೇಂ ರೂಪಕ್ಯ ಒಂದು ಮಿಲ್ಲದ ವಸ್ತು, ಯೋಗಿ ಸಾ ಕಡೆಗೆ ಮತಿಯ ಮಂಕು. ಕಡೆಗೆ ಏನು ಉಳಿತದೋ ಶೇಷ, ಅದರಲ್ಲಿ ನೀನು ಕೂಡು. ಇವೆಲ್ಲ ಚಿತ್ರಗಳು ಬಿಟ್ಟು ಬಿಡು. जिन्नर साच पिछानिया तरता केवल सारे, तो प्राणी कागे चले झूठे कुल की लारे. कबीर लज्जा लोक की बोले नागी साच, जान बूझ कंचन दजे क्यों तू पकड़े काच. ನಾನು ಹೀಗ ಸತ್ಯ ಹೇಳಿದ್ರೆ ಪ್ರಪಂಚದವ್ರು ನನಗೆ ಏನಂದಾರು ಅಂತ ಹೇಳಿ ಕೆಲವು ಜನರು ಏನದಂದ್ರೆ ಒಳಗೆ ಹೇಳೋದಿದ್ರು ಸಹಿತನು ಪ್ರಪಂಚದವ್ರಿಗಾಗಿ ಸುಳ್ಳು ಹೇಳೋದು, ಅವ್ರ ಮನಸ್ಸು ಒಪ್ಪುವಂತೆ ಹೇಳೋದು. ಅಂದ್ರೆ ತಿಳಿದು ಬಂಗಾರ ಬಿಸಾಟಿ ಗಾಜಿನ ತುಂಡುಗಳು ಇವನು ಆರಿಸ್ಕೋತ ನಡೆದಾನ. ಯಾಕೆ ನಿನ್ನ ಹೃದಯದಿಂದ ಏನಾದ್ರು ಸುಳ್ಳಾಡ್ತಿ? ಇನ್ನೊಬ್ಬರಿಗಾಗಿ ನೀನ್ ಯಾಕೆ ಸುಳ್ಳಾಡ್ತಿ? ನಿನ್ನ ಹೃದಯದಲ್ಲಿ ಏನು ಸತ್ಯ ಅದು ಸತ್ಯ ಹೇಳಿಬಿಡು. ಅವ್ರು ಬಂದ್ರೆ ಬರುವಲ್ರಿ ಯಾಕ, ಹೋದ್ರೆ ಹೋಗವಲ್ರಿ ಯಾಕ? ಅದಕ್ಕೇನು झूठ बात नहीं बोलिए जब लग पर बसाए, अहो कबीरा सच गगु आवागवन नसाए.
ನೀನು ಎಂದೂ ಸುಳ್ಳು ಆಡೇಬೇಡ. ಎಲ್ಲಿಯವರೆಗೂ ನಿನ್ನ ಪ್ರಾಣವಾಯು ಸಂಚಾರದು ಅಲ್ಲಿವರೆಗೂ ನಿನ್ನ ಸುಳ್ಳಾಡಬೇಡ. ಮತ್ತೆ ಶರೀರ ಬಿಡುವ ಕಾಲದಲ್ಲಿ ಅದೇ ಸತ್ಯದಲ್ಲಿ ಕೂಡಿ ನೀನು ಹೋದ್ರೆ ಜನ್ಮ ಮರಣ ತಪ್ಪಿ ಹೋಗ್ತದೆ, ನೀನು ಮುಕ್ತನಾಗ್ತೀನಿ. ನಾಳೆಗೆ ಬೆಳಿಗ್ಗೆ 9 ಗಂಟೆಗೆ ನಾಮದ ಪ್ರೋಗ್ರಾಮ್ ಅದ. ಮೊದಲ ಎಷ್ಟೋ ದಿವಸದ ಹಿಡಿದು ಸತ್ಸಂಗ ಕೇಳಿದವರು, ಸತ್ಯ ಅಸತ್ಯಕ್ಕೆ ತಿಳಿದವರು, ಮತ್ತು ಏನದಂದ್ರೆ ಮತ್ತು ಮುಂದೇನದಂದ್ರೆ ಸತ್ಯದ ಭಜನೆಯೇ ಭಕ್ತಿನೇ ಮಾಡಬೇಕನ್ನತಕ್ಕಂಥ ಅಪೇಕ್ಷೆ ಉಳ್ಳವರೇ ಮಾತ್ರ ಕೂಡ್ಬೇಕು. ನಮ್ಮಂದು ಅಜ್ಜದರಿ ನಾಳೆಗೆ ಸಾಯ್ತದ ಏನೋ ಅದಕ್ಕೂ ನಾಮ್ ಕೊಡ್ರಿ ಅನ್ನೋದು ಬೇಡ. ಮತ್ತು ಮಾಂಸ, ಮದ್ಯ, ಮೀನ, ಮೊಸಳಿ, ಮತ್ತೇನು ಸರಾಯಿ, ಹೆಂಡ. ಏನ್ರಿ ನಾನು ಸರಾಯಿ ಕುಡಿಯೋದಿಲ್ಲ, ಹೆಂಡ ಕುಡಿತೀನಿ ಅಂತ. ಗಿಡದ ಹಾಲು ಅದಕ್ಕೇನಾಗ್ತದ? ಇನ್ನೊಬ್ಬನು ನಾನು ಕ್ವಾಣಪೀಣ ದೊಡ್ಡ ತಿನ್ನೋದಿಲ್ಲ, ಕೋಳಿ ತಿಂತೀನಿ ಅಷ್ಟೇ. ಇಂಥವು ಯಾರಾದ್ರೂ ಸಹಿತರು ಬಂದ್ರೆ ಅವ್ರಿಗೆ ನಾನು ಅದೇ ವೇಳೆಯಲ್ಲಿ ತೆಗಿತೀನಿ. ನನಗೆ ಸಮಾಜ ಕೂಡಿಸೋದಿಲ್ಲ, ಬೆಳೆಸೋದೂ ಇಲ್ಲ, ಮತ್ತೆ ನಿಮ್ಮಿಂದ ನನಗೇನು ಬೇಕೂ ಆಗಿಲ್ಲ. ಕೇವಲ ಸತ್ಯ ಏನದು ಅದೇ ನಮ್ಮ ಗುರುಗಳು ಏನು ತೋರಿಸ್ಯಾರೋ ಅದು ತೋರಿಸೋದು ಇಷ್ಟೇ ನನ್ನ ಧರ್ಮದ. ಬಾಕಿ ನಾನು ಸಮಾಜ ಎತ್ತಿ ಬೆಳೆಸಿ, ಶಿಷ್ಯ ಮಂಡಳಿ ಬೆಳೆಸಿ ಏನಾದ್ರೂ ನನ್ನಿಂದ ಲಾಭ ಪಡಿಬೇಕು ಅನ್ನೋದು ನನ್ನಲ್ಲಿ ಏನೂ ಹೇತು ಇಲ್ಲ. ಅದಕ್ಕೆ ಏನದಂದ್ರೆ ಯಾರಾದ್ರೂ 3 ಗಂಟೆ ಬೆಳಗ್ಗೆ ಎದ್ದು ಅಭ್ಯಾಸ ಮಾಡುವ ನಿಶ್ಚಯ ಉಳ್ಳಂಥವರೇ ಮಾತ್ರ ಬರಬೇಕು. ಬರೀ ನಾಮ್ ತಗೊಳ್ಳೋದ್ರಿಂದ ಏನೂ ಆಗೋದಿಲ್ಲ. ಮನೆ ಕೂತಿ ಏನದಂದ್ರೆ ವಿಮಾನ ಬರ್ತದೆ, ನಿನ್ನ ಮನೆಗೇನು ರೇಲ್ ಗಾಡಿ ಬರ್ತದೆ. ಹಾಗೆ ಏನದಂದ್ರೆ ನಾನು ಒಂದು ಟಿಕೆಟ್ ತಗೊಂಡು ನೀನು ಮುಕ್ತಿಗೆ ಹೋಗೋದಕ್ಕಾಗಿ ಮತ್ತು ಮಾರ್ಗ ನಡೀಲಿಲ್ಲ ಅಂದ್ರೆ ನಾವೇನ್ ಮಾಡ್ತದೆ? ಓ ನಾನು ಮೊದಲೇ ತಗೊಂಡ್ರಿ, ಎಷ್ಟೋ ವರ್ಷ ಆಯ್ತು ನಾಮ್ ತಗೊಂಡು, ಏನ್ ಮಾಡಿದ್ವಿ? ಏನೂ ಇಲ್ಲ. ಅವಕ್ಕೇನ್ ಮಾಡೋದು? ಅದು ಇಲ್ಲ. ಯಾರು ಅಭ್ಯಾಸ ಮಾಡತಕ್ಕಂಥ ಅಪೇಕ್ಷೆ ಉಳ್ಳವರು, ಪ್ರೇಮಿ ಜನರದಾರು ಅವರೇ ಮಾತ್ರ ಬರಬೇಕು. ಮಧ್ಯ ಮಾಂಸಾದಿಗಳು ಬಿಟ್ಟವರು, ಇದೆಲ್ಲ ಏನ ನೇಮಗಳು ತ್ಯಜಿಸಿದವರು, ಭಜನೆ ಏನ ನೇಮದಿಂದ ಮಾಡತಕ್ಕಂಥವ್ರು ಅವರೇ ಬರಬೇಕು. ಬಾಕಿಯವರಿಗೆಲ್ಲ ಅದೇ ವೇಳೆದಲ್ಲಿ ಕೇಳಿ ತೆಗೆದು ಬಿಡ್ತೇವೆ. ಜೊಳ್ಳಗೆಲ್ಲ ಮಂಡಾಳುಗಳು ಹಾರಿಸ್ಬಿಡ್ತೇವೆ.